ಊರಂದ್ ಎಷ್ಟು ಮಂದಿ ಕೇಳಕತ್ತಾರ ಗೊತ್ತಾ? ಆ ಗೊತ್ತಿದ್ದವರೆಲ್ಲ ಅಲ್ಲ ಕಾರ್ಯ ನಡೀತಲ್ಲ, ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತೇಳಿ. ನಿಮ್ಮ ತಂಗಿ ತಂಗಿ ಅಂತ ನಾನು ನೋಡ, ನಮ್ಮ ತಂಗಿ ಮಕ್ಕಳು ಅವು ಫೋನ್ ಮಾಡಿದ್ವು. ಅಲ್ಲಿ ಮಾವ ಎಲ್ಲರೂ ಬಂದರು, ನೀವು ಯಾಕೆ ಬರಲಿಲ್ಲ ಅಂತೇಳಿ. ಏನು ಹೇಳ್ತಿ ಅವ್ರಿಗೆ? ನಿನ್ನ ಮಗರಾಯಿ ಮಾಡೋ ಇಂಥ ಕೆಲಸ ಸಗಣಿ ತಿನ್ನವು. ಹೌದು, ನನ್ನ ಮಗ ನನಗೊಬ್ಬಕಿಗೆ ಸಂಬಂಧವ, ನಿಮಗೇನು ಸಂಬಂಧ ಇಲ್ಲ ನೋಡವ. ನಿಮ್ಮ ಬುದ್ಧಿನೇ ಬಂದಿರೋದೆಲ್ಲ ನಿಮ್ಮ ಅವನ ಬುದ್ಧಿನೇ ಬಂದಿರೋದು ಅವನಿಗೆ. ಓಹೋ, ಒಳ್ಳೇದೇನಾರ ಮಾಡಿದಾಗ ನನ್ನ ಮಗ ನನ್ನ ಬಂಗಾರ ಗಿಟ್ಟಿ, ಅಯ್ಯ ನನ್ನ ಮುತ್ತು ಚಿನ್ನ ಹವಳ, ಅಯ್ಯ ನನ್ನ ಬಂಗಾರದ ಅಂಗಡಿ ಬೆಳ್ಳಿ ಅಂಗಡಿ ಸರಾಪು ಗಟ್ಟಿ ಅಂತೇಳಿ ಅವ್ನು ಗುದ್ದು ಏನಂಗ ಅಟ್ಟು ಕೇರಿಸ್ತಿರ್ತಿ. ಈಗ ನಿನ್ನ ಮಗನ ಹಾಂ ಹಾಂ ಬೇಸದಿ ಹೇಳು. ಈಗಷ್ಟ ನನ್ನ ಮಗ ಚಲೋ ಮಾಡ್ದೆ ನಿನ್ನ ಮಗ. ಸುಮ್ಮನೆ ಇರ್ತೀರಾ? ಏನಾರ ಒಂದು ಹೇಳಬೇಡ್ರಿ. ಈಗ ಹೇಳಿ, ಈಗ ಇದಕ್ಕೆ ಉತ್ತರ ಕೊಡಿ. ಈಗ ಉತ್ತರ ಏನು ಕೊಡೋದು? ನನಗಂತೂ ಸಾಕಾಗಿ ಹೋಗೈತೆ ತಗ. ಎಷ್ಟು ಮಂದಿ ಕೇಳಿದ್ರು ಗೊತ್ತಾ, ಯಾಕ್ರಿ ಗೌಡ್ರೆ ಹೋಗಿಲ್ಲ ಅಂತೇಳಿ. ಇಲ್ಲಪ್ಪ ನನ್ನ ಮಗ ಹಿಂಗೆ ಜಗಳ ಮಾಡ್ಕೊಳಾನ, ಸೊಸಿ ಮನೆಗೆ ಯಾರು ಇದು ಮಗಳ ಮನೆಗೆ ಯಾರು ಹೋಗ್ಬೇಡ್ರಿ ಅಂತ ಹೇಳ್ಯಾನ ಅಂತ ಹೇಳಕತ್ತೇನೆ ನಾನು. ಏನಪ್ಪ ಪಾಪ ನನ್ನ ಮಗಳು ಎಷ್ಟು ಅವಮಾನ ಆತ ಏನೋ ನನ್ನ ಮಗಳಿಗೆ. ಅಲ್ರಿ ನಮ್ಗೆ ಹಿಂಗಾಗಕತ್ತೈತಿ. ಊರನ್ ಮಂದಿ ಎಷ್ಟು ಕೇಳಿರಕ್ಕಿಲ್ಲಕಿನ್ನ ಯಾಕೆ ಬರಲಿಲ್ಲ ಯಾಕೆ ಅಂತೇಳಿ. ಪಾಪ ನನ್ನ ಮಗಳದು ಏನು ಉತ್ತರ ಕೊಡ್ತಾ ಏನು. ಫೋನು ಹಚ್ಚಿತ್ತದ ನಿನ್ನೆ, ಬಾಬೆ ಯಾಕೆ ಬಂದೇ ಇಲ್ಲಲ್ಲ ಇಷ್ಟೊತ್ತಾತ ಅಂತೇಳಿ. ಇಲ್ಲವಾ ನಿಮ್ಮ ಅಣ್ಣ ಹಿಂಗೆ ಅನ್ನಕತ್ತಾನ ಅಂತ ಹೇಳಿದೆ ಮತ್ತೆ. ಹೌದಾ? ಅಲ್ಲ, ಅವ್ರ ಮನೆಯವರು ಮಾಡೋದು ಹಂಗೆ ಮಾಡಿದ್ರು ಬಿಡು. ಅವ್ರು ಒಂದೊಂದು ಕ್ಷಣ ಯೋಚನೆ ಮಾಡಿದ್ರೆ ನನ್ನ ಮಗ ಮಾಡಿದ್ ಸರಿ ಅಂತ ಅನಿಸ್ಬಿಡ್ತತ್ ನನಗೆ. ಏನು ಸರಿ? ನೀವು ಹಂಗ ಮಾತಾಡ್ತಿರಲ್ಲ, ತಂದೆ ಕೊಟ್ಟ ಬುದ್ಧಿ ಹೇಳೋದು ಬಿಟ್ಟು ನಿಮಗೆ ಬುದ್ಧಿ ಇದ್ರಲ್ಲ ಅವ್ನು ಹೇಳೋದು ನೀವು ತಗ. ನಾನು ನಿನ್ನೆ ಸಾಯ್ತೇನೆ ಗೀತೇನೆ ಅನ್ನಲ್ಲ, ಒಂದು ಕ್ಷಣಕ್ಕೆ ಒಂಥರ ಜೀವ ಜಲ್ಲ ಅಂದಂಗಾತ. ಯಾಕೆ ಬೇಕು ಸುಮ್ಮನೆ ಅವ್ನು ಇರೋದು ಹಾಕೊಳ್ಳೋದು ಅಂತೇಳಿ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಅದೇ ತಗಲ್ಲ. ಮಗಳು ಮರ್ಯಾದೆ ಹೋತಲ್ಲ ಎಲ್ಲರ ಮುಂದೆ. ಎಷ್ಟು ಮಂದಿ ಕೇಳಿರ್ತಾರೆ ಗೊತ್ತಾನೆ, ಯಾಕೆ ನಿಮ್ಮವ್ವ ನಿಮ್ಮಪ್ಪ ಯಾಕೆ ಬಂದಿಲ್ಲ, ನಿಮ್ಮ ಅಣ್ಣ ಯಾಕೆ ಬಂದಿಲ್ಲ, ಎಷ್ಟು ಒಂಥರ ಮಾನ್ಗೇಡ್ ಮರ್ಯಾದೆ ಗೇಡ. ಈಗ ನಾವು ಇನ್ನೂ ಸ್ವಲ್ಪ ದಿನ ಬಿಟ್ಟು ಅದಕ್ಕಾರ ಹೋಗ್ತೇವೆ ಇಲ್ಲ ಅವಾಗ ನಾವು ಮರ್ಯಾದೆ ಸಿಗ್ತದಂತ ಮಾಡಿರನ ಅಲ್ಲಿ. ಅಲ್ಲ ಎತ್ತಗೋಗ್ಯಾನವ ಏನಾರ ಹೇಳೋಗ್ಯ ನಾನು. ಅಯ್ಯೋ ಎಲ್ಲೋಗ್ಯಾರತ್ತಿ, ಇಲ್ಲೇ ಗುಡಿ ಕಡೆ ಇದ್ರು. ನೋಡೇನಾಗಲ್ಲಿ ಕಾಲ ಸ್ವಂತ ಕೆಲಸ ಇಲ್ಲ ಅಂದ್ಬಿಟ್ಲೆ ಬೇರೆ ಕೆಲಸ ಹುಡ್ಕೋದು ಏನು ತಲೆಯಾಗಿಲ್ಲ ಏನು ಯಾರಿಗೆ ಗೊತ್ತು. ಗುಡಿ ಕಡೆ ಇದ್ರು, ಬಂದ್ರು ಬರ್ಬೋದು ಈಗ ಊಟದ ಹೊತ್ತಿಗೆ. ಇರಮ್ಮ, ಓ ಹಣ್ಣು ಬಂದನ. ಹಣ್ಣು ಬಂದ ಗಂಟು ತಂದ ಗಂಟು. ನಿಮಗೆ ಗಂಟು ಹೊತ್ಕೊಂಬಂದ್ರೆ ಅಷ್ಟೇ ಬರ್ಬೇಕು ಮನೆಗೆ, ಇಲ್ಲಾಂದ್ರೆ ಬರ್ಬಾರ್ದು ನಿಮ್ಗೆ. ಅದು ಏನು ಬುದ್ಧಿಯೋ ಏನು ಮಗ್ಗು ಇದನ್ನ ಕಲ್ಸಕತ್ತೀರಿ ನೀವು. ಏನ ಕರ್ಮ. ಇತ್ತಾಗ ಬರ್ರಿ, ಮುಂದಿಂದ್ರ ಬೇಡ್ರಿ, ನಾನು ತಲೆ ಹಾಪಾದಿತ್ತು. ಅಣ್ಣ ಒಳಗೆ ಬರ್ರಿ. ಬಂದೆಮ್ಮ ಬಂದೆ. ಚಪ್ಪಲ್ ಬಿಡಾಕತ್ತಿದ್ದೆ, ಈ ನಾ ಇಲ್ಲೇ ಮಕ್ಕೊಡತ್ತಲ್ವಾ, ಮತ್ತೆ ಚಪ್ಪಲ್ ಕಟ್ಕೊಂಡು ಹೋಗಿದ್ದಿತ್ತು. ಅಲ್ಲ ಇಲ್ಲಿ ಬಿಟ್ರಿ ಏನ ಇದು ಇಲ್ಲಲ್ಲ? ಇಲ್ಲಣ್ಣ ಅದೇನ್ ಮಾಡಂಗಿಲ್ಲ, ಬಾ ಪಾಪ ಅಲ್ಲೇ ಮಕ್ಕೊಂಡಿರ್ತೈತಷ್ಟೇ. ಹಾಗೆ ಚಪ್ಪಲ್ ಗಿಪ್ಪಲ್ ಕಟ್ಕೊಂಡು ಹೋಗೋದಿಲ್ಲ, ನಮ್ಮ 3 ಹೊತ್ತು ಅಲ್ಲೇ ಬಿದ್ದಿರ್ತಾವ. ಯಾ ಚಪ್ಪಲು ಎಲ್ಲಿ ಹೋಗಲ್ಲ. ಬಾ ಬಾ ಅಣ್ಣ ಒಳಗೆ ಬನ್ನಿ. ಬಾರ್ವಾ ಒಳಗೆ ದಾಟಿ ಕಡೆ. ಯಾರು ಬಂದಾರ? ಅತ್ತಿಗೆ ಬಂದ್ಲಾ? ಯಮ್ಮ ನಾನು ಕಾವು. ಅಯ್ಯ ನನ್ನ ಕಾವ್ಯ ಬಂದ್ಲಲ್ಲ, ಯಾಕಂದ್ರೆ ಬಾ. ಯಮ್ಮ ಹೆಂಗಿದ್ದೀವಿ? ಆರಾಮದಿಯಾ? ಯಜ ಆರಾಮದಿರೇ? ಆರಾಮದೇನು ನೋಡುವ. ಏನವಾ ಭಾಳ ದಿನಕ್ಕೆ ಅಜ್ಜನ ನೆನಪಾಗ್ಬಿಟ್ಟತಿ. ಹಾತ್ ಸಲ ಸುಟ್ಯಾಗ ಬಂದು 2 ದಿನ ಇದ್ದು ಹೋಗಿಬಿಟ್ಟು. ಏನೀಗ ನಡಾತ್ರ ಬಂದಿಯಲ್ಲ, ಒಳ್ಳೇದತ್ತವ ನೀ ಬಂದಿದ್ದ. ಏನ ಕುಂದ್ರಬೇನ ಅಪ್ಪ, ಆರಾಮದಿರಿ? ಅವು ಬರ್ಲಿಲ್ಲ? ನಿಮ್ಮವ್ಗ ಬೆನ್ನು ನೋವವ, ಆಕಿಗೆ ಬಸ್ನೆ ಕುಂದ್ರಕ್ ಆಗಲ್ಲ ಜಾಸ್ತಿ. ಈಗ 2 ದಿನದಿಂದ ಯಾಕ ಬೆನ್ನು ಹೊಡ್ತಾ ಅನ್ನಕತ್ತಾಳ. ಡಾಕ್ಟ್ರ್ ಅವಾಗೆಲ್ಲ ಆಪರೇಷನ್ ಆದ್ಮೇಲೆ ಗುಳಿಗೆ ಔಷಧ ಕೊಟ್ಟಿದ್ರಲ್ಲ, ಕಡಿಮೆ ಆಗಿತ್ತು. ಒಟ್ಟೆ ಈಗ ಸನೇದ್ರಾಗ ಏನು ಇದ್ದಿದ್ದಿಲ್ಲ. ಆದ್ರೆ ಯಾಕ ಒಂಚೂರು ಈಗ ಮತ್ತೊಂದು 4-5 ದಿನ ಆತು ಒಂಚೂರು ಬೆನ್ನು ಅನ್ನಕತ್ತಾಳ. ಹೌದನಪ್ಪ, ಇದೊಂದು ಪಾಪ ನಮ್ಮ ಮೂಗು ಎಲ್ಲಿಂದ ಬಂದು ಸೇರ್ತಾ ಏನತ್ತಾಗ. ಅದ ನಿನ್ ಗಂಡ ಯಾಕ ಫೋನ್ ಹಚ್ಚಿದ್ನವ ಇದಕ್ಕಿದ್ದಂಗೆ ಬಾ ಅಂತೇಳಿ. ಹಂಗಾಗಿ ಮತ್ ನಾ ಬರಾತಿದ್ದೆ, ಈಕಿ ನಾನು ಬರ್ತೇನೆ ಜಾ ಅಂತಂದ್ಲ. ಬಾರ್ವ ಹಂಗಾರ ಅಂತ ಕರ್ಕೊಂಬಂದೆ. ನನ್ನ ಮಗ ಫೋನ್ ಮಾಡಿದ್ನ? ಹೌದಾ ಅಪ್ಪ, ಸುಮ್ಮನೆ ಎದಕ್ ಬರಕ್ ಹೋದ್ರಿ ನೀವು? ಇವ್ರು ಫೋನ್ ಹಚ್ಚಾರ ಅಂದ್ಬಿಟ್ಲೆ ಹಂಗ ಅವ್ರು. ಅಯ್ಯೋ ದೇವ್ರೆ, ಗಂಡಗ್ ಮಾತಾಡೋ ಮಾತಾ ಇದು. ಆ ಗಂಡ ಫೋನ್ ಹಚ್ಚಿರ್ ಬರ್ಬಾರ್ದು ಹಂಗಾರ. ಹಂಗ ಅವನ ಅಂದ್ರೆ ಹೆಂಗದ? ಹಿಂಗಾದ್ರ ಮರ್ಯಾದೆ ಉಳಿಸ್ದಂಗಾತವಳ ನೀವು. ಮಾವ ಅವ್ರು ಎದಕ್ ಫೋನ್ ಮಾಡಿರ್ತಾರಂತ ನಿಂಗೆ ಗೊತ್ತಿಲ್ಲ ಮಾವ? ಎದಕ್ ಫೋನ್ ಹಚ್ಚಿರ್ತಾರ ಹೇಳ ಅಷ್ಟೇ, ನಂಗೆ ಗೊತ್ತೈತಿ. ನನಗೂ ದೇವ್ರ ಬಾಯಿ ಕೊಟ್ಟಾನ, ನಾನೇ ಮಾತಾಡ್ತೇನೆ. ಎದಕ್ ಅಣ್ಣ ಫೋನ್ ಮಾಡ್ಸಿ ಬರಕ್ ಹೇಳಿ. ಅಪ್ಪ ಹೆಂಗದಿಪ್ಪ, ಆರಾಮದಿ? ಹ್ಞೂನವ ಆರಾಮದೇನಿ. ಮತ್ತೆ ಸಾಲಿ ವಿದ್ಯಾಭ್ಯಾಸದ ಹೆಂಗ್ ನಡೆಯಾಕತ್ತತಿ? ಎಲ್ಲ ಚಲೋ ನಡೆಯತ್ತಪ್ಪ. ಅಪ್ಪ ನನಗಂತೂ ಈ ಸಲ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಬೇಕಂತ ಅನ್ಸೈತಿ. ಅದ್ರ ಸಂಬಂಧ ಹಾ ಅದು ಹೋಲ್ ಬಿಡ ಅದಂಗ ಮಾವ. ಬಾರಪ್ಪ ಕುಂದ್ರ ಬಾ ಮಾವ. ಅದು ನಿಮ್ಮನ್ನ ಎದಕ್ಕೆ ಬರಕ್ಕೆ ಹೇಳಿದೆ ಅಂತಂದ್ರೆ, ಅದು ಒಂದು ಸ್ವಂತ ವ್ಯಾಪಾರ. ನಾನು ಅಂದ್ರೆ ಈಗ ನಮ್ಮ ಮಂದಿ ಇದ್ರೊಳಗೆ ಕೆಲ್ಸಕ್ಕೆ ಹೋಗೋದು ಗೊತ್ತಲ್ಲ ಮಾವ ನಿಂಗೆ? ಗೊತ್ತು. ಅದು ಕೆಲಸ ಕಳ್ಕೊಂಡೇನು ಮಾವ ನಾನು. ಸದ್ಯಕ್ಕೆ ಕೈಯಾಗ ಕೆಲಸನೇ ಇಲ್ದಂಗೆ ಆಗ್ಬಿಟ್ಟೈತಿ ಈಗ. ಹೌದಾ? ಅಯ್ಯೋ ಮತ್ತೀಗ ಮತ್ತೀಗ ಮುಂದಿಂದ ಗತಿ ಏನಿಗೆ ಹೆಂಗೆ ಮಾಡ್ಬೇಕಂತ ಮಾಡಿ ಏನು?
ಅದು ಮಾವ ಏನಂತಂದ್ರೆ ಸ್ವಂತ ವ್ಯಾಪಾರ ಏನಾರ ಮಾಡೋಣ ಅಂತ ಹಂಗಾಗಿ ಒಂದು ಚಲೋ ಕಿರಾಣಿ ಅಂಗಡಿ ಅದು ತೆಗಿಬೇಕನ್ನೋ ಉದ್ದೇಶ ನಂದು. ಒಟ್ಟು ಸ್ವಂತವಾಗಿ ಏನಾರ ಮಾಡೋಣ, ಬರೀ ಮಂದಿ ಕೈಯಾಗ ಸಣ್ಣಂದಿರ್ತ ದುಡ್ದಿದ್ದೆ ಆತು. ಇವತ್ತಿನವರೆಗೆ ಬರೀ ಇದಾಗೈತೆ ನನ್ನ ಬಾಳೆ. ನನ್ನ ಜೀವನದಾಗ ನಾನು ನಂದು ಅಂತ ಸ್ವಂತವಾಗಿ ಏನು ಮಾಡಲೇ ಇಲ್ಲ. ಅದಕ್ಕೆ ಇನ್ನೂ ಮಗ ವಯಸ್ಸಿಗೆ ಬಂದ, ಇನ್ನೂ ಮಂದಿ ಕಡೆ ಕೆಲ್ಸಕ್ಕೆ ಹೋಗೋದೇನು, ನಾನೇ ಸ್ವಂತವಾಗಿ ಏನಾರ ಒಂದು ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡೀನಿ. ಆದರೆ ಅದಕ್ಕೆ ತೀರ್ಮಾನ ಏನೋ ಮಾಡ್ಕೊಂಡೀನಿ ಮಾವ, ಅದಕ್ಕೆ ಸರಿಯಾಗಿ ನನಗೆ ಸಾಥ್ ಕೊಡೋರು ಇಲ್ದಂಗೆ ಆಗ್ಬಿಟ್ಟದ ನೋಡಿ ಮಾವ. ಹಾ ಹಾ ಹಾ, ಅದು ಒಂಥರ ಒಳ್ಳೆ ಉದ್ದೇಶನೇ. ಹಾ, ರೊಕ್ಕದ ಅವಶ್ಯಕತೆ ಭಾಳ ಐತಿ. ಒಂದು ಸ್ವಲ್ಪ ನನಗೆ ರೊಕ್ಕದ ಏನಾರ ಸಹಾಯ ಮಾಡೋಕ್ಕಾಕತ್ತೇನು ಮಾವ ನಿಮ್ಮ ಕಡೆ? ಹಾಂ, ಈ ಸಲ ನೀವು ಹೊಲದ್ದು ಲವಣಿ ಹಾಕಿದ್ರಿ, ಆಮೇಲೆ ಒಂದು ಎಕರೆದಾಗ ಅದು ಹೊಲ ಒಂಚೂರು ಚಲೋ ಉಳುಮಿನ ಮಾಡೀರಿ. ಅದ್ರದ್ದು ಪೀಕೂ ಬಂದೈತೆ ಮೊನ್ನೆ ಸಲ ನೋಡೇನಿ. ನಿಮ್ಮ ಕಡೆ ಈಗ ಸಾಧಾರಣ ಹಂಗೆ ರೊಕ್ಕ ಇರ್ತಾವೆ. ಒಂಚೂರು ನಂಗೆ ಏನಾರ ಒಂದು 2-3 ಲಕ್ಷ ರೂಪಾಯಿ ಸಹಾಯ ಮಾಡೋಕ್ಕಾಕತ್ತೇನು ಮಾವ? ಹೊರಗೆ ತೆಗಿಸ್ತಿದ್ದೆ, ಆದ್ರೆ ಬಡ್ಡಿ ಬಾಚಿ ಎಲ್ಲ ಕಟ್ಬೇಕಲ್ಲ ಮಾವ. ಅಲ್ಲೇ ಆ ಬಡ್ಡಿ ಕಟ್ಟಷ್ಟೊತ್ತಿಗೆ ಸುಡ್ಗಾಡು ಸೇರ್ಬಿಡ್ತೇನೆ ನಾನು, ಮತ್ತೆ ಹಂಗಾಗ್ಬಿಡ್ತೈತಿ. ಹಂಗಾಗಿ ನನಗೆ ಅರ್ಧ ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗ್ಬಿಡ್ತೈತಿ. ಅದ್ರ ಸಂಬಂಧ ಕೇಳಾತಿದ್ದೆ. ಅದಕ್ಕೆ ಏನಂತಿ ಮಾವ? ಹ್ಮ್ ಅಲ್ಲ, ರೊಕ್ಕ ನನ್ನ ಕಡೆ ಈಗ ಎಲ್ಲದವು ಅಂತ. ಅದು ಹೆಂಗೆ ಮಾವ ರೊಕ್ಕ ಇಲ್ದಂಗೆ ಇರ್ತೀರಿ? ಆ ನೀವ್ ಅದಿರಲ್ಲ ಹಂಗ. ಅಲ್ಲ ಮನ್ಯಾಗ ಇಷ್ಟ ಮಂದಿ ದುಡಿಯಾರಿದ್ದೆ, ನೀವು ರೂಪಾಯಿ ಇಲ್ದಂಗ ನಿಂತೀರಿ. ನಮ್ಮ ಅಪ್ಪಗೆ ಏನಂತೀರಿ? ಅಲ್ಲ, ನಾನು ಏನು ಈ ಮಾತಾಡಬಾರ್ದು ನೀ ಹಾಳು ಮನೆ ಆಗತ್ತಾಗ? ಸ್ವಲ್ಪ ಸುಮ್ಮನಿರ. ನಿಮ್ಮ ಅಪ್ಪ ಆದ್ರೆ ಮೊದ್ಲು ನಮ್ಮ ಮಾವನು ಹೌದವ. ನಾ ಮಾತಾಡಕತ್ತೇನೆ, ಸ್ವಲ್ಪ ಬಾಯಿ ಮುಚ್ಕೊಂಡಿರು ನೀನು. ಅವ್ವ ಒಂಚೂರು ಹೇಳವ ಈಕಿಗೆ. ಏನ್ ಹೇಳದಪ್ಪ, ಯಾರು ನನ್ನ ಮಾತು ಕೇಳ್ತೀರಿ ಅಂತ ಹೇಳ್ರಿ, ಅವ್ರಿಗೆ ನಾ ಹೇಳ್ತೇನಂತ. ನನ್ನ ಮಾತು ಕೇಳೋರ ಯಾರು ಇಲ್ದಂಗ ಏನು ಯಾರಿಗಂತ ಹೇಳೋದೈತಿ? ಮಗ ಆಗಿ ನೀನೇ ಕೇಳವಲ್ಲ, ಇನ್ ಸೊಸಿ ಕೇಳ್ತಾವನ? ಮಾವ, ನೀ ರೊಕ್ಕ ಇಲ್ಲ ಅಂತ ಹೇಳಿ ಜಾರ್ಕೋಬೇಡ ಮಾವ. ನನಗೆ ಸ್ವಲ್ಪ ಭಾಳ ಅರ್ಜೆಂಟೇ ಐತಿ. ನೀನು ರೊಕ್ಕ ಕೊಡ್ಲೇಬೇಕಪ್ಪ, ಇಲ್ಲ ಅಂದ್ರೆ ನಾನು ನಡೆಯಂಗಿಲ್ಲ ಮಾವ. ನನಗೆ ಆ ಕಸ್ತೂರಿ ಕೇಳಿದೆ, ಆಕೆ ನೋಡಿದ್ರೆ ರೂಪಾಯಿ ಇಲ್ಲ ನಂಗೆ ನಾಟಕ ಮಾಡಿಬಿಟ್ಲು. ಅಷ್ಟು ರೊಕ್ಕ ಐತೆ ಅವ್ರ ಕಡೆ, ಯಾಕೆ ಕೊಡ್ಬೇಕು? ನಾ ಕೊಟ್ರೆ ನಮ್ಮ ಮಣ್ಣು ಉದ್ದಾರಕನ ಅಂತ ಆಕಿಗೂ ಹೊಟ್ಟೆಗೆ ಸಂಕಟ ಗೊತ್ತನ. ಅಕ್ಕಿಗಿಂತ ಜಾಸ್ತಿ ಆಕಿ ಗಂಡ ಅವ್ರ ಮಾವ್ಗೆ ರೊಕ್ಕ ಕೊಟ್ರಿ ಇವ್ರು ಮತ್ತೆ ಉದ್ದಾರ ಆಗಿದಾರು, ನಾವೇ ಶ್ರೀಮಂತರಾಗಿರ್ಬೇಕು, ಇವ್ರು ನಮ್ಮ ಸರಿ ಸಮ ಬರಲೇಬಾರ್ದು ಅಂತ ಅವ್ರ ತಲೆಯಾಗ. ಏನ್ ಹೇಳ್ತಾ ಇದೀಪ ನೀನು? ಅಲ್ಲ, ಅವ್ರು ಕೊಡ್ಲಿಲ್ಲ ರೊಕ್ಕನ, ವಿಚಿತ್ರ ಆತು ಬಿಡ. ಏನೊಂದು ಅಲ್ಲ, ಮತ್ತೆ ನಿನಗೆ ಏನು ಹೊಳ್ಳ ಕೇಳಿದೆವಲ್ಲ ಮಾಡಿದೆವಲ್ಲ, ಈಗ ಕೇಳಿದೆ ನಿಂಗೆ ರೊಕ್ಕ ಕೊಟ್ಟಿಲ್ಲ ಅವ್ರು. ಏನಪ್ಪ, ಆದ್ರೆ ನನ್ನ ಕಡೆ ರೊಕ್ಕ ಇಲ್ಲಪ್ಪ ಈಗ. ಎಲ್ಲೇ ಒಂದು ಹಂಗೆ ಅತ್ತಾಗಿತ್ತಾಗಿನೂ ಎಲ್ಲ ಹೊಂದಿಸಿದ್ರೆ ಒಂದು 50,000 ರೂಪಾಯಿ ಆಗ್ಬೋದು. ಆದ್ರೆ ಮನೆ ಖರ್ಚಿಗೂ ಬೇಕು. ನಿಮ್ಮ ಅತ್ತಿ ಯಾಕೆ ಆರಾಮಿಲ್ಲ ಅಂತ ಹೊಳ್ಳ ದವಾಖಾನಿಗೆ ಹೋಗಿರ್ತಾಳ, ದವಾಖಾನೆ ಖರ್ಚಿಗೆ ಬೇಕು. 1-2 ನಮ್ಗೆ ಬೇಕು ನಮ್ಗೆ ರೊಕ್ಕ. ನನ್ನ ಕಡೆ ಬ್ಯಾರೆ ಯಾವುದು ರೊಕ್ಕ ಇಲ್ಲಲ್ಲ ಈಗ. ಹೌದಪ್ಪ, ಮೊನ್ನೆ ನಾನು ಸಾಲಿ ಫೀಸ್ ಕಟ್ತಲ್ಲ, ನನ್ನ ಕಾಲೇಜಿನ ಫೀಸ್ ಅಜ್ಜನ ಕಟ್ಟೈತಿ. ನೀವೆಲ್ಲಿ ಕಟ್ಟೀರಿ? ಆ ಕಾಲೇಜಿನ ಫೀಸು ಅಷ್ಟು ರೊಕ್ಕನೂ ಅಜ್ಜನ ಕಟ್ಟೈತಿ. ಮತ್ತು ಈ ಟೈಮ್ ನೀವು ರೊಕ್ಕ ಕೇಳಿದ್ರೆ ಎಲ್ಲಿಂದ ಕೊಡ್ಬೇಕು ಅಜ್ಜ? ನೀನು ಇದೊಂದು ವರ್ಷ ಓದೋದು ಬಿಟ್ಟಿದ್ರೆ ಏನಾರು ಆಕಿತ್ತಾನ? ಮೊದಲು ದುಡ್ಮಿಗೆ ದಾರಿ ನೋಡ್ಕೋಬೇಕು. ಅನ್ನ ತಿನ್ನಕ ಆ ಕಾಲೇಜ್ಗೆ ಹೋಗಿ ಏನು ಕಡ್ದು ಕಟ್ಟಿ ಹಾಕ್ತಿ? ಸಾಕು ನೀವು ಓದಿದ್ದು ಬರ್ದಿದ್ದು. ಅವ್ರಿಗೆ ಹೋಗಿ ನಮ್ಮ ಹುಡುಗಿ ಕಳ್ಸಂಗಿಲ್ಲ ಅಂತ ಹೇಳಿ ಪೀಜರ ಇಸ್ಕೊಂಬರ್ತೇನೆ ಅದನ್ನು ವಾಪಸ್. ಏನು ಮದುವೆಯಾಗ ಲಗ್ನ ಸಾಕು, ಆಗ ವಯಸ್ಸಾಗೈತಿ. ಅಪ್ಪ, ನಾನು ಈಗ ಮದುವೆ ಮಾಡ್ಕೊಳ್ಳಲ್ಲಪ್ಪ. ನನ್ನ ಜೀವನದಾಗ ನಾನು ಏನಾರ ಓದಿ ಸಾಧಿಸ್ಬೇಕು. ಆಮೇಲೆ ನನ್ನ ಮದುವೆ ಮುಂಜಿ ಎಲ್ಲ ನಾನು ಓದ್ಬೇಕು, ನನ್ನ ಕಾಲ ಮೇಲೆ ನಾನು ನಿಂದಿರ್ಬೇಕು. ಮದುವೆ ಅಂತೆ ಬರೇ ಮದುವೆ ಮುಂಜಿ ಮಕ್ಕಳು ಮಾಡ್ಕೊಂಡು ಇದೇ ಜೀವನ ಅಲ್ಲ. ನಾವು ಅಲ್ಲೇ ಬಾಯಿ ಮುಚ್ಕೊಂಡು ಕುಂದ್ರಲ್ಲ, ಲಗ್ನ ಮಾಡ್ಕೋಬೇಕಂತ. ಏನ್ ಲಗ್ನ ಮಾಡಕ್ಕೆ ಈಡ ಇಟ್ಟಿ ಏನ ರೊಕ್ಕನ? ದೊಡ್ಡ ಮಂತನಕ್ಕೆ ನೋಡಿ ಕೊಡೋಷ್ಟು ತಾಕತ್ ಐತಿ ನಿನಗ? ಹೇಳಂಗಾರ ನೋಡೋಣ, ಹೇಳ. ಮತ್ತೆ ನಿನ್ನಂತದ ಯಾವ್ದ ಮನೆಗೆ ಆಕಿನ ಕಳಿಸ್ತಿ, ಅಲ್ಲಿ ಹೋಗಿ ಆಕಿ ಒದ್ದಾಡ್ಬೇಕನ? ಆಕಿಗೆ ಏನೋ ಓದ್ಬೇಕನ್ನೋದೈತಿ, ಓದೇನೋ ಒಂದು ಸಾಧನೆ ಮಾಡ್ತೇನೆ ಅಂತ ತಲೆಯಾಗೈತಿ, ಮಾಡುವಳಕ್ಕೆ ಸುಮ್ಮನಿರು. ಅಲ್ಲ, ಆದರೂ ಈ ಹೆಣ್ಮಕ್ಳಿಗೆ ಯಾಕೆ ಓದಂತೆ ನನ್ನ ಎಷ್ಟು ಓದಿದ್ರು ಗಂಡನ ಮನೆಗೆ ಹೋಗಿ ಬಾಂಡೆದ ಮಕ್ಳು ತೊಳೆದೆ ಅಂತ ತಪ್ಪಲ್ಲ. ಬಾಂಡೆ ತಿಕ್ಬೇಕು, ಅವ ಮಕ್ಕಳು ಸಿಂಬಳ ಗೊಣ್ಣಿ ಒರೆಸಿ ಮೂಗು ಮಸಡಿ ತೊಳೆದು ಮಾರಿ ಮುಕ್ಕಳಿ ತೊಳಿಬೇಕು, ಮತ್ತು ಜೊತೆಗೆ ಗಂಡಗೆ ಬೇಸಿ ಹಾಕ್ಬೇಕು. ಅದೇ ಸಂಸಾರ ಮಾಡಬೇಕು. ಯಾಕೆ ಗುದ್ದಾಡ್ತಾವ ಏನೋ ಇವು? ಆರಾಮ್ ಗಂಡನ ಮನ್ಯಾಗ ಆರಾಮಾಗಿರೋದು ಬಿಟ್ಟು ಕಲ್ತು ಕೆಲ್ಸಕ್ಕೆ ಹೋಕ್ಕವಂತ ಗಂಡನ ಮನೆಯವ್ರನ್ನ ಉದ್ಧಾರ ಮಾಡಕ್ಕೆ. ಇಲ್ಲಿ ತವ್ರ ಮನೆಯವ್ರನ್ನ ಅಳ್ದಿಡ್ತಾವ. ರೊಕ್ಕ ಹಾಕಿ 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 ನಾವು ಕಲ್ಸೋದು, ಹೋಗಿ ಗಂಡನ ಮನೆ ದುಡ್ಡು ಪಗಾರ ತೊಗೊಂಬಂದು ಅವ್ರು ಕೊಟ್ಟು ಅವ್ರ ಮನೆ ಏಳ್ಗಿ ಮಾಡ್ತಾವ. ಅಜಯ್, ಯಾಕಜ ಹಿಂಗೆಲ್ಲ ಮಾತಾಡ್ತಿ? ಮಾತಾಡ್ತಾರವ, ಮಾತಾಡ್ಲಾರ್ದು ಇನ್ನೇನು ಮಾಡ್ತಾರ? ಫೀಸ್ ಅಲ್ಲ ಮಾವ, ನಮ್ಮ ಅಪ್ಪ ಕೊಟ್ಟ ಇಷ್ಟು ಮಾತಾಡ್ತೀರಿ, ನೀವೇ ಕೊಡೋದಾಗಿತ್ತಂದ್ರೆ ಎಷ್ಟು ಮಾತಾಡ್ತಿದ್ರೆ? ನನ್ನ ಮಗಳು ಓದ್ತೇನೆ ಅಂತಾಳ. ನನ್ನ ಮಗ ಅಂತೂ 3 ಕಾಸಿನ ವಿದ್ಯೆ ಹತ್ತಲಿಲ್ಲಲ್ಲ ತೆಲಿಗೆ. ಬೇಡ, ನನ್ನ ಮಗಳಾರ ಚಂದ ಓದ್ತಾಳ, ಓದ್ವಳಕ್ಕ. ಈಗ ಹಂಗಾರ ಮನ್ಯಾಗ ದುಡ್ಮಿಗಿಂತ ಮುಖ್ಯ ಈಕಿ ಓದೋದಲ್ಲ? ನೋಡಪ್ಪ, ನೀನ್ ಮೊದ್ಲೇ ಹೇಳಿದ್ರೆ ಏನಾರ ಒಂದು ಅಕ್ಕಿತ್ತೋ ಏನೋ ನನಗೆ ಗೊತ್ತಿಲ್ಲ. ಈಗ ಫೀಸ್ ಕಟ್ಟಿ ಹಚ್ಚಿ ಬಂದಾಗೈತಿ, ಅವರು ಫೀಸ್ ವಾಪಸ್ ಕೊಡೋದಿಲ್ಲ. ನಾವ್ ಯಾಕಂದ್ರೆ ಈಕಿ ಸಲ ಒಂದು ಶೀಟ್ ಇಟ್ಟು ರೊಕ್ಕ ಕಟ್ಟಿಸ್ಕೊಂಡಿರ್ತಾರ, ಬೇರೆದಾರ ಬರ್ತಿದ್ರ ಜಗಕ್ಕೆ. ಆ ಜಗಕ್ಕೆ ಈಕಿನ ಹಚ್ಚೇವಿ ನಾವು. ಈಗ ಅಂದ್ಮೇಲೆ ಅವರು ಈಗ ರೊಕ್ಕ ಕೊಡೋದಿಲ್ಲ ಹೊಳ್ಳೆಯವರು. ಈಗ ಕಾಲೇಜಿಗೆ ಕಳ್ಸಬೇಕಾ ನಾವು, ಬೇರೆ ಏನು ಮಾಡಕ್ ಆಗುದಿಲ್ಲ. ಮೊದ್ಲೇ ಹೇಳ್ಬೇಕಿತ್ತ, ಮೊದ್ಲೇ ಹೇಳೇನವ. ನಾ ಈಗ ಹೇಳೇ ಮತ್ 3-4 ದಿನ ಆತೀಗ ಗೊತ್ತನ್ನವ. ಈಕಿ ನಿನ್ ಫೋನ್ 20 ಸಲ ಹಚ್ತಾಳ, ಇದೊಂದು ವಿಚಾರ ನಿಮ್ ಮುಂದೆ ಹೇಳಿಲ್ಲಕ್ಕಿ.
ಹೋಗ್ಲಿ ಬಿಡಪ್ಪ ಏನಾಯ್ತು ಕೆಲಸ ಕಳ್ಕೊಂಡು ಯಾವುದಿಲ್ಲ ಬೇರೆ ಮಂದಿ ಕಡೆ ಕೆಲ್ಸಕ್ಕೆ ಹೋಗಿ ನೀ ಇನ್ನೊಂದು ದಿನಕ್ಕೆ ಆಮೇಲೆ ನೋಡೋಣ ಕ್ರಮೇಣ ಮಗ ದುಡಿಲಿ ಒಟ್ಟು ನೀನು ದುಡ್ದು ಇನ್ನೂ ಸ್ವಲ್ಪ ರೊಕ್ಕ ದುಂಡು ಗುಡಿಸ್ಕೊ ಬೇಕಾದ್ರೆ ಮುಂದ್ವರ್ಸ್ ಮಟ ಬೇಕಾದ್ರೆ ಏನಾರ ಒಂಚೂರು ಸಹಾಯ ಮಾಡೋದಾದ್ರೆ ಮಾಡ್ತೀನಿ ಏನು ಈಗ ಸದ್ಯಕ್ಕಂತೂ ನಮ್ಮ ಕಡೆ ರೊಕ್ಕಿಲ್ಲಪ್ಪ ಇನ್ನೊಂದಿಷ್ಟು ರೊಕ್ಕ ಉಳ್ದದೆ ಏನೋ ದವಾಖಾನಿಗೆ ಅದಕ್ಕೆ ಇದಕ್ಕೆ ಮನುಷ್ಯ ತೀರ ಅಪೂಟ ರೊಕ್ಕ ಇಲ್ದಂಗೆ ಇರೋಕ್ಕಾಗಲ್ಲ ಬೇಕೇ ಬೇಕು ರೊಕ್ಕ ಕೈಯಾಗ ಅದಕ್ಕೆ ನನ್ಗೆ ಈಗ ಸದ್ಯಕ್ಕೆ ಯಾವುದೂ ರೊಕ್ಕ ಕೊಡೋಕ್ಕಾಗಲ್ಲಪ್ಪ ಮುಂದ್ಲೋರ್ಸ್ ಮಟ ನಾನು ಕಾಯ್ಬೇಕು ಈಗ ಗೊತ್ತಾತು ಯಾರು ಏನು ಕೇಳಿ ಪ್ರಯೋಜನ ಇಲ್ಲ ಅಲ್ಲ ಸ್ವಂತ ಬೆನ್ನ ಹಾಗುಟ್ಟಿದ್ದ ತಂಗಿನೇ ನನಗೆ ಸಹಾಯ ಮಾಡಲಿಲ್ಲ ಅಂದಾಗ ಇನ್ಯಾರು ಮಾಡ್ತಾರ ಇರಲಿ ಅಲ್ಲಿ ಇಲ್ಲಿ ಹೆಂಗಾರ ಮಾಡಿ ಸಾಲ ತಗ್ಸಿ ಇದ್ದಿದ್ದು ಬಂಗಾರ ಓಟು ಮಾರಿ ಆದ್ರೂ ಅಡ್ಡಿ ಇಲ್ಲ ನಾನು ಮಾಡ್ತೀನಿ ಸ್ವಂತ ವ್ಯಾಪಾರನೇ ಮಾಡ್ತೀನಿ ನಾನು ಏನ ಓದಿಸ್ರಿ ನೀವು ಆಕಿನ ಓದಿಸಿ ದೊಡ್ಡ ಸರ್ವಾಧಿಕಾರಿ ಮಾಡಿರ್ತೀನಿ ಹಂಗ್ಯಾಕೆ ಮಾತಾಡ್ತೀವೋ ಹಾ ಅದು ಪಾಪ ಓದ್ತೀನಿ ಅಂತ ಆಸೆ ಪಡಾಕತ್ತೈತೆ ಆ ಹುಡುಗಿ ಅದೇನೇನು ನಿನ್ನ ಶತ್ರು ಅಲ್ಲಾಕಿ ನಿನ್ನ ಮಗಳಕಿ ಏನ ಮಾತಾಡ ಮಾತು ಹೆಂಗೈತಿ ನೋಡ ನಿನ್ನ ಮಗಳು ಓದ್ತೇನಂತ ಇರೋ ಹೊತ್ನ್ಯಾಗ ಇಲ್ಲೋಡ ಖುಷಿ ಪಡ್ಬೇಕು ನೀನು ಅದನ್ನ ಬಿಟ್ಟು ಹಿಂಗು ಇದು ಮಾಡ್ತಾ ಇದ್ದಿಲ್ಲ ಲೆಕ್ಕದಂತ ರೊಕ್ಕ ಕೊಟ್ಟು ನೀ ಹಚ್ಬೇಕು ಅಂತದ ಬೇಡ ನೀನು ತ್ರಾಸ ಆಕತ್ತಂತೇಳಿ ನಾನೇ ಇವಾಗಿನವರೆಗೆ ನಾವೇ ಅಲ್ಲ ಓದಿಸ್ತಾ ಇರೋದು ನಂಗೆ ಗೊತ್ತು ಮಾವ ಅಲ್ಲೇ ಇಟ್ಕೊಂಡಿರಿ ಅಂದಮೇಲೆ ಮತ್ತೆ ಓದಿಸ್ಬೇಕಾಕತಿ ಈಗ ಅತ್ತಿಗೆ ಆರಾಮಿಲ್ಲ ಈಗ ಇದೇನು ಖಾಲಿ ಕೂತಿರ್ತಾಳ ಮನ್ಯಾಗ ಬಾಂಡೆ ತಿಕ್ತಾಳ ಕಸ ಹೊಡಿತಾಳ ಕಲ್ಲು ಒರೆಸ್ತಾಳ ಮನೆಯಂದೆಲ್ಲ ಕೆಲಸ ಮಾಡ್ತಾಳ ಮತ್ತೆ ಆಕಿ ಎಲ್ಲ ಮಾಡ್ತಾಳ ಅಂದಮೇಲೆ ಮತ್ತೆ ಆಕಿದು ಏನೈತಿ ನೀವು ಮಾಡ್ಬೇಕಾಕತಿ ನನ್ನ ಮಗಳ ಮನ್ಯಾಗ ಇದ್ರೆ ಮಾಡ್ತಿದ್ದಿಲ್ಲ ಈಗ ಅಲ್ಲಿ ನಿಮ್ಮ ಮನ್ಯಾಗ ಅದಾಳ ನನ್ನ ಮಗಳು ಮತ್ತೆ ಮಾಡ್ತಾಳ ಏನೇನು ಕೆಲಸ ಎಲ್ಲ ಮಾಡ್ತಾಳ ಮತ್ತೆ ನೀವು ಸಹಾಯ ಮಾಡ್ತೀರಿ ಅಣ್ಣ ಅವ್ನ್ ತಲಿ ಕೆಟ್ಟತ್ತವಂದ ಅವ್ನ್ ಏನಾಗೈತೆ ದೇವ್ರಿಗೆ ಗೊತ್ತಾ ಅವ್ನ್ ಜೋಡಿ ಮಾತಾಡಕೋಬೇಡ ನೀನು ಏನ ಸುಮ್ಮನಿದ್ ಬಿಡು ತಾನ ಒಂದ ಒದರ್ಕೊಲ್ಲೇ ಹೌದು ನಾವು ಒದರ್ತೇನೆ ನೀವೆಲ್ಲ ಚಲೋ ಮಾತಾಡ್ತೀರಿ ಸುಮ್ಮನೆ ಕುಂದತೇನತ್ತ ಬಾಗ್ಲಕ್ಕೆ ಮತ್ತೆ ಏನು ಮಾಡ್ಬೇಕು ರೊಕ್ಕನೂ ಇಲ್ಲ ಅಂತ ಅಂದಮೇಲೆ ಇನ್ನೇನು ಮಾವ ಎಲ್ಲೇ ಬಡ್ಡಿ ಕಟ್ಟಿದ್ರು ಅಡ್ಡಿ ಇಲ್ಲ ಹೋಲೆತ್ತಾಗ ಎಲ್ಲಿದಾರ ನಂಗೆ ಒಂಚೂರು ಸಾಲನಾರ ಕೊಡ್ಸಪ್ಪ ಹೋಲೆತ್ತಾಗ ನನಗೆ ಗೊತ್ತಿರೋ ಕಡೆನೂ ಕೇಳ್ತೀನಿ ಒಂಚೂರು ನೀನು ಗೊತ್ತಿರೋ ಕಡೆನೂ ಒಂಚೂರು ಸಾಲ ಕೊಡ್ಸ ಮಾವ ಅದನ್ನಾರ ಮಾಡು ಮಾವ ಏನು ಸಾಕಾಗಿತ್ತಾಗ ಏನಾರು ಒತ್ತಿ ಇಟ್ಟಾದ್ರೂ ಅಡ್ಡಿ ಇಲ್ಲ ಮತ್ತೇನು ಮಾಡೋದು ಬಡ್ಡಿ ಕಟ್ಟಾದ್ರೂ ಪರವಾಗಿಲ್ಲ ನಾನೊಂದು ಸ್ವಂತ ವ್ಯಾಪಾರನೇ ಮಾಡ್ತೀನಿ ಮಂದಿ ಕಡೆ ಅನಿಸ್ಕೊಳ್ಳೋದು ಮಾಡೋದು ಮಾಡಲೇ ಎಷ್ಟೊತ್ತಾತೋ ಇನ್ನೂ ಯಾಕೆ ಮಾಡಿಲ್ಲಲೇ ಉಣ್ಣಾಕ್ ಬಿಡ್ಲಂಗೆ ತಿನ್ನಾಕ್ ಬಿಡ್ಲಂಗೆ ನೆಮ್ಮದಿ ಇಲ್ದಂಗೆ ಒದರ್ತಿರ್ತಾರೆ ಅವರು ಅದೆಲ್ಲ ಕೇಳಿಸ್ಕೊಳಕ್ಕೆ ನನ್ನ ಕಡೆ ಆಗಂಗಿಲ್ಲ ಮಾವ ಅದಕ್ಕೆ ಸುಮ್ಮನೆ ಬೇಡ ತೆಗ್ಯಾಕೆ ಸುಮ್ಮನೆ ಆತಾಗ ನಂಗೆ ಇದು ಮಾಡಿ ಮಾವ ನೀನು ರೊಕ್ಕ ಕೊಡು ಮಾವ ಆಯ್ತಪ್ಪ ಬಡ್ಡಿ ಹಂಗೋದಿಲ್ಲ ಸರ್ ನಾನೊಂದೆರಡು ಕಡೆ ವಿಚಾರಿಸ್ತೇನೆ ನೀನು ನಿಂಗೆ ಗೊತ್ತಿರೋ ಕಡೆ ವಿಚಾರಿಸ್ ಏನು ಹಂಗ ಕೈಯಾಗ ಕೆಲಸ ಇಲ್ಲಲ್ಲ ತಲಿ ಕೆಟ್ಟಂಗಾಗೈತೆ ಒಂಥರ ಅದಕ್ಕೆ ಹಂಗೆ ಮಾತಾಡಕತ್ತಾನ ನೀವು ಮನೆಯವ್ರ ಹೆಣ್ಮಕ್ಳು ಒಂಚೂರು ಸಮಾಧಾನಾಗೆ ಇರ್ರಿ ಅವ ಒದರಾಡ್ತಾನಂತೇಳಿ ಜೊತೆಗೆ ನೀವು ಒದರಾಡಬೇಡ್ರಿ ಈಗ ಅವ ಒದರಾಡ್ತಾನಂತ ನೀವು ಒದರಾಡಕತ್ರ ಇಂಥ ಟೈಮ್ನಾಗ ಗಂಡ್ಮಕ್ಳು ಹಾದಿ ತಪ್ಪೋದು ಏನ ಇರಮ್ಮ ನಾ ಹೇಳ್ತೇನೆ ನೋಡ ಅದಕ್ಕೆ ಅವಕಾಶ ಮಾಡಿ ಕೊಡ್ಬೇಡ ಆದಷ್ಟು ಸಮಾಧಾನಾಗೆ ಮಾತಾಡಿ ಬಗೆಹರ್ಸಕ್ ನೋಡವ ಏನ ಇದು ಮಾಡಕ್ ಹೋಗ್ಬೇಡ ಆಕತ್ರಿ ಎಲ್ಲ ಆಕತಿ ನಾನು ನಿನ್ನ ಜೊತೆಗೆ ಅದೇನೆ ಅನ್ನಂಗ ಮಾತಾಡ ಈ ಟೈಮ್ನಾಗ ನೀ ಸುಮ್ಮನೆ ಅವ್ನ ಮನ್ಸಿಗೆ ನೋವಾಗಂಗ ನಡ್ಕೊಬಿಡವ ಆಯ್ತಪ್ಪ ಮತ್ತೇನು ಮಾಡೋದು ನಾ ಏನು ನಡ್ಕೊಳಲ್ ತಗೋ ಮತ್ತೇನು ಮಾಡೋದು ಕಸ್ತೂರಿ ಅವ್ರ ಮಾವ ಬರೋಬ್ಬರಿ ಇಲ್ಲ ಬಿಡ ಗಣಮಗತ್ತಾಗ ಛೇ ಪಾಪ ಏನು ಒಂದಿಟ್ಟು ರೊಕ್ಕ ಕೊಟ್ಟಿದ್ರೆ ಆಗ್ತಿತ್ತಪ್ಪ ತೀರ ಕೊಡಲ್ಲ ಅಂದ್ರೆ ಹೋಲ್ ಬಿಡ ಏನು ಮಾಡಕತ್ತಣ ಯಾಕೆ ಕೊಡ್ಲಿಲ್ಲ ಅಂತ ಕೇಳಾಕ ನಾವೇನು ಮುಂದಂಡ ದುಡ್ದು ಕೊಟ್ಟೇವಿ ಅವರಿಗೆ ಹೌದಿಲ್ಲ ಕೊಡಲಿಲ್ಲ ಅಂದ್ರೆ ಮತ್ತೆ ಏನು ಮಾಡಕತ್ತೀಯ ನೋಡುವ ನಿಮ್ಮ ಅಪ್ಪ ಹಂಗಂದ ಅಂತೇಳಿ ನೀ ಯಾವುದು ಚಿಂತೆ ಹಚ್ಕೊಬೇಡ ಆರಾಮಾಗಿರ ಏನ ನೋಡು ಕಂಡಬಟ್ಟಿ ರೊಕ್ಕ ಕೊಟ್ಟು ನಮ್ಮಣ್ಣ ನಿನ್ನ ಸಾಲಿಗೆ ಹಚ್ಚಾನ ಚಂದಾಗಿ ಓದ್ಬೇಕು ಹೆಸರು ತರ್ಬೇಕು ನೋಡಲ್ದೆ ತವ್ರ ಮನ್ಯಾಗ ಬಿಟ್ಟಿದ್ಲ ಆದರೂ ಎಷ್ಟು ಚಂದ ಓದಿ ಹೆಸರು ತಂದು ಹುಡುಗಿ ಅಂತೇಳಿ 4 ಮಂದಿ ಕೊಂಡಾಡ್ಬೇಕು ನಿನ್ನ ಏನ ಹಂಗೆ ಶಾಣೆ ಆಗ್ಬೇಕು ನೀನು ಆತು ಬಿ